ಹೊನ್ನಾಳಿ ಹಿರೇಕಲ್ಮಠದಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳವು ಇದೇ ತಿಂಗಳ 27, 28 ಹಾಗೂ 1, 2ರಂದು 4 ದಿನಗಳ ಕಾಲ ಕೃಷಿ ಮೇಳ ನಡೆಯಲಿದೆ. ಲಿಂಗೈಕ ಶ್ರೀ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 56ನೇ ಪುಣ್ಯಾರಾಧನೆ ಹಾಗೂ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 11ನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತ ಈ ಕಾರ್ಯಕ್ರಮ ನಡೆಯಲಿದೆ. ದತ್ತಿ ಉಪನ್ಯಾಸ ಹಾಗೂ ಸಾಮೂಹಿಕ ವಿವಾಹ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆಗೆ ರಾಜ್ಯ ಮಟ್ಟದ ಕೃಷಿ ಮೇಳವು ನಡೆಯಲಿದ್ದು ರಾಜಕೀಯ ಮುಖಂಡರು ಹಾಗೂ ಚಲನಚಿತ್ರದ ಕಲಾವಿದರು ಹಾಗೂ ರಾಜ್ಯದ ಪ್ರಗತಿಪರ ರೈತರಿಗೆ ಅಭಿನಂದನೆ ಸಲ್ಲಿಸಲಾಗುತ್ತೆ. ಇನ್ನು ರೈತರಿಗಾಗಿ ಕೃಷಿಗೋಷ್ಠಿ, ಕೃಷಿ ಉಪಕರಣಗಳ ಮಳಿಗೆ ಹಾಗೂ ಪ್ರಸಾದ ವ್ಯವಸ್ಥೆ ಹಾಗೂ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಗಣ್ಯಮಾನ್ಯರಿಗೆ ಇಲ್ಲಿ ಅಭಿನಂದನೆಯ ಸಮಾರಂಭವನ್ನು ನಡೆಸಲಾಗುತ್ತೆ ಎಂದು ತಿಳಿಸಿದರು. ರಾಜ್ಯ ಮಟ್ಟದ ಕೃಷಿ ಮೇಳ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಜಿಲ್ಲೆ ನಮ್ಮ ಹೊನ್ನಾಳಿ ಘಟಸ್ಥಳ ಬ್ರಹ್ಮ ಲಿಂಗೈಕ್ಯ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪರಮ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಶ್ರೀಚರಣಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸಿ ಆಗಮಿಸಿ ಈ ಕಾರ್ಯಕ್ರಮದ ಮಾಹಿತಿಯನ್ನು ನಮ್ಮ ಹರ್ಷ ಕಾಮತ್ರವರು ಈ ಪತ್ರಿಕಾ ಪ್ರಪ್ರಥಮವಾಗಿ ಗುರುಗಳ ಅಂದರೆ ಇವತ್ತು ಕಲಿಯುಗದಲ್ಲಿ ಆಧುನಿಕ ಯಂತ್ರೋಪಕರಣಗಳ ಒಂದು ಪ್ರಾತ್ಯಕ್ಷಿತ ಮತ್ತು ಮಾರಾಟ, ಅದರ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಕಳೆದ ಹಲವಾರು ವರ್ಷಗಳಿಂದ ಶ್ರೀಮಠವು ನೆರವೇರಿಸಿಕೊಂಡು ಬರ್ತಾ ಇರೋದು ನಮಗೆಲ್ಲ ತಿಳಿದಿರುವಂಥ ವಿಚಾರವಾಗಿದೆ. ಅದರಲ್ಲೂ ಪ್ರಾಯಶಃ ಇತ್ತೀಚಿನ ದಿನಗಳಲ್ಲಿ ಬರೀ ಹೊನ್ನಾಳಿ ತಾಲೂಕು ಅಂತಲ್ಲ, ಸುತ್ತಮುತ್ತಲಿನ ಎಲ್ಲ ತಾಲೂಕುಗಳಿಂದ ಈ ವಿಶಿಷ್ಟವಾದಂಥ ರಾಜ್ಯ ಮಟ್ಟದ ಕೃಷಿ ಮೇಳಕ್ಕೆ ಲಕ್ಷಾಂತರ ಜನರು ಬರುವ ಕಾರಣ ಈ ಮೇಳದಲ್ಲಿ ಒಂದು ಹೊಸ ಕೃಷಿ ಯಂತ್ರೋಪಕರಣಗಳ ಆವಿಷ್ಕಾರದ ಪ್ರಾತ್ಯಕ್ಷಿತೆಯನ್ನು ಕೊಡ್ತಾ ಇದ್ದೇವೆ. ಕಳೆದ ವರ್ಷ ತಮಗೆ ತಿಳಿದಿರೋ ಹಾಗೆ ಹೈಡ್ರೋ ಗರುಡ ಡ್ರೋನನ್ನು ನಾವು ಪ್ರಾತ್ಯಕ್ಷಿತವನ್ನು ಕೃಷಿ ಮೇಳದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದು ಬಹಳ ಪ್ರಶಂಸನೆಗೆ ಒಳಪಟ್ಟಿತ್ತು. ಹಾಗೆ ಈ ಬಾರಿಯೂ ಕೂಡ ಗುರುಗಳ ಅಪೇಕ್ಷೆಯಂತೆ ವಿಶಿಷ್ಟವಾಗಿ ಒಂದು ಕಾಡ್ವಾ ಆಧುನಿಕ ಬೈಕಿನ ಮಾದರಿಯನ್ನು ಮತ್ತು ಸ್ವದೇಶಿಯ ಪರಿಕಲ್ಪನೆಗೆ ಅತ್ಯಂತ ಗುಡಿ ಕೈಗಾರಿಕೆಯ ಸರಿಸುಮಾರು ಒಂದು 70 ಜನ ಅವರು ತಮ್ಮ ಗೃಹ ಕೈಗಾರಿಕೆಯಲ್ಲಿ ನಿರ್ಮಿಸಿರುವಂತಹ ಯಂತ್ರೋಪಕರಣಗಳ ಪ್ರದರ್ಶನವೂ ಇರುತ್ತದೆ, ಮಾರಾಟದ ವ್ಯವಸ್ಥೆ ಕೂಡ ಇರುತ್ತೆ. ಇದರ ಒಂದು ಸದುಪಯೋಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಚನ್ನಪಟ್ಟಣದ ಗೊಂಬೆಗಳು, ಮಂಡ್ಯದ ವಿಶಿಷ್ಟವಾದಂತಹ ಪುಳಿಯೋಗರೆ ಕಂಪನಿಯ ತಯಾರಿಸುವಂಥ ವಿಧಾನಗಳು, ಅಲ್ಲಿಂದ ಹಿಡಿದು ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಈ ಕೃಷಿ ಮೇಳಕ್ಕೆ ಭಾಗವಹಿಸುತ್ತಿರುವುದು ಈ ವರ್ಷದ ವಿಶೇಷವಾಗಿರುತ್ತೆ. ಹತ್ತಿರದ ಒಂದು ಸಮಯದ ಅಭಾವ ಇದ್ದರೂ ಕೂಡ ಸಂಕಲ್ಪ ಪರಮಾತ್ಮನಿಚ್ಛೆಯ ಗುರುಗಳ ಆಶೀರ್ವಾದ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಏನು ಇಷ್ಟೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಉತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದರ ಜೊತೆಯಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ. ಚನ್ನೇಶನ ಕೃಪೆ ಈ ಒಂದು ಕಾರ್ಯಕ್ರಮಕ್ಕೆ ಇರೋದರಿಂದ ರಾಜ್ಯದ ಹಲವಾರು ನಟರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರು ಈ ಮಠದ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ರೈತರಿಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಚಿರಪರಿಚಿತರಾಗಿರ್ತಕ್ಕಂಥ ಗುರುಗಳು ಜನಸಾಮಾನ್ಯರ ಬದುಕಿಗೆ ಆಧಾರವಾಗ್ತದೆ ಅನ್ನುವಂಥ ಕಲ್ಪನೆಯಿಂದ ಈ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗ ವಿಶೇಷವಾಗಿ ಕಳೆದ 20ನೇ ಸಾಲಿನಲ್ಲಿ ಪೂಜ್ಯ ಗುರುಗಳವರ ಹಿಂದಿನ ಗುರುಗಳ ಪುಣ್ಯಾರಾಧನೆ ಮತ್ತು ಈಗಿನ ಗುರುಗಳ ಪುಣ್ಯ ಸ್ಮರಣೆ, ಈ ಎರಡು ಕಾರ್ಯದ ಅಂಗವಾಗಿ ಅವರ ಸಂಕಲ್ಪಿತ ಕಾರ್ಯಗಳನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ದತ್ತಿ ಉಪನ್ಯಾಸ ಇರ್ತವೆ, ಮತ್ತು ವಿದ್ವಾಂಸರ ಕಾರ್ಯಕ್ರಮಗಳಿರ್ತವೆ, ಮತ್ತು ಸಂಗೀತ ಕಲಾವಿದರ ಕೂಡ ಕಾರ್ಯಕ್ರಮ ಇರ್ತದೆ. ಕಲಾವಿದರು ಅಂದರೆ ಸಂಗೀತ ಆಗಿರ್ಬೋದು, ಕಲೆ ಆಗಿರ್ಬೋದು, ಹಲವು ನಿಟ್ಟಿನ ಕಾರ್ಯಗಳನ್ನು ಮಾಡುತ್ತಾ ಸಾಮೂಹಿಕ ವಿವಾಹ ಕಾರ್ಯಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು ನಿರುದ್ಯೋಗ ಯುವಕ ಯುವತಿಯರಿಗೆ ಸನ್ಮಾರ್ಗಗಳನ್ನು ತಿಳಿಸುವಂಥ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ.
20ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳ ಮಾಡಿದಾಗ ಈ ಎಲ್ಲ ಕಲ್ಪನೆಗಳು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿದಾವೆ ಅನ್ನುವಂತಹದ್ದು ಪ್ರಮುಖವಾದ ಅಂಶ. ಆ ಕಾರ್ಯಕ್ರಮಗಳಿಗೆ ರಾಜ್ಯ ಮಟ್ಟದ ಕೃಷಿ ಮೇಳ ಅನ್ನುವಂತಹದ್ದನ್ನು ಹೆಸರಿಸಿ ಆ ಕಾರ್ಯಕ್ರಮದಲ್ಲಿ ಕೇವಲ ದಾವಣಗೆರೆ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ರೈತರನ್ನು ಬರಮಾಡಿಕೊಂಡು ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಮಾಹಿತಿಯನ್ನು ಕೊಡುವ ಮುಖೇನ